ನನಗಂತೂ ಶಾಕ್ ಆಗೋಯ್ತು ಗುರು. ಅಷ್ಟು ಇವಾಗೆಲ್ಲ ಅದು ದೇವಸ್ಥಾನ ಓಪನ್ ಆಗೇ ಇರಲ್ಲ. ವರ್ಷಕ್ಕೆ ಒಂದು ಬಾರಿ ಮಾತ್ರ ದೇವಸ್ಥಾನನ ತೆಗೆಯೋದಂತೆ. ಅದು ಹೆಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನಂತೂ ಸಖತ್ತಾಗಿದ್ದೀನಿ ಗುರು. ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಿಂದ. ಇವಾಗ ಇಲ್ಲಿಂದ ಬೇರೆ ಕಡೆ ಹೋಗ್ತಾ ಇದ್ದೀನಿ. ಬಸ್ ಸ್ಟಾಪ್ಗೆ ಹೋಗ್ಬೇಕು. ಫಸ್ಟು ಬನ್ನಿ, ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಸಿಗ್ತೀನಿ. ನೋಡಿ ಬೆಳಿಗ್ಗೆ ಯಾವ ರೀತಿ ಇದೆ ಸುಬ್ರಹ್ಮಣ್ಯ ದೇವಸ್ಥಾನದ ಒಂದು ವ್ಯೂ. ಈ ಕಡೆ ಎಲ್ಲ ವಾತಾವರಣ ಸ್ಟಾರ್ಟ್ ಆಗಿದೆ ಗುರು. ದೈನಂದಿನ ಜೀವನ ಈ ಒಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬೆಳಗ್ಗೆ 4-5 ಗಂಟೆಗೇ ಸ್ಟಾರ್ಟ್ ಆಗಿಬಿಡುತ್ತೆ. ಬನ್ನಿ, ಇವಾಗ ಬಸ್ ಸ್ಟಾಪ್ ಕಡೆಗೆ ಹೋಗಬೇಕು. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ. ನೋಡೋಣ ಬಸ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಗುರು ಬಸ್ನ ಹಿಡ್ಕೊಂಡು ಇವಾಗ ನಾನು ಹಾಸನ ಕಡೆ ಹೊರಟಿದ್ದೆ. ಸಕಲೇಶಪುರದಲ್ಲಿದ್ದೀನಿ. ಇನ್ನೂ 1 ಅವರ್ ಅಥವಾ 1.5 ಅವರ್ ಆಗ್ಬೋದು ಹಾಸನ ಆಗೋದಕ್ಕೆ. ಹೋಗೋಣ ಬನ್ನಿ. ಈಗ ನಾನು ಹಾಸನ ಬೀಚ್ ಆಗಿದ್ದೀನಿ. ಇಲ್ಲಿಂದ ರೂಮ್ ಮಾಡಿಬಿಟ್ಟು ಮತ್ತು ಈವ್ನಿಂಗ್ ಟೈಮು ಹಾಸನಾಂಬ ಟೆಂಪಲ್ಗೆ ಹೋಗ್ಬೇಕು. ಇವತ್ತಿನ ಪ್ಲ್ಯಾನ್ ಪ್ರಕಾರ ಅಷ್ಟೇ. ಏನು ಮಾಡಬೇಕಲ್ಲ ಗುರು ಇವಾಗ. ಸೊ ಗೈಸ್, ಇವಾಗ ಬಸ್ ಸ್ಟಾಪಿಂದ ಬಂದು ಲಾಡ್ಜ್ನ ಹುಡ್ಕಾಡ್ತಾ ಇದ್ದೀನಿ. ರೂಮ್ ಮಾಡಬೇಕಲ್ಲ, ಹೋಟೆಲ್ ಹುಡ್ಕಾಡ್ತಾ ಇದ್ದೀನಿ. ಬಿಟ್ಟು ಏನು ಪ್ಲ್ಯಾನ್ ಇದೆ, ಸ್ವಲ್ಪ ವರ್ಕ್ ಮಾಡಬೇಕು. ರೂಮೆಲ್ಲ ಹಿಡ್ಕೊಂಡಿದ್ದೀನಿ. ಇವಾಗ ಮಸ್ತಾಗಿ ರೆಡಿ ಆಗಿಬಿಟ್ಟು ಹಾಸನಾಂಬ ಟೆಂಪಲ್ ಕಡೆಗೆ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ಬಸ್ ಇದೆಯಾ ಅಥವಾ ಆಟೋ ಇದೆಯಾ ನೋಡಬೇಕು. ಹಿಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ಇಲ್ಲಿಂದ 700 ಮೀಟ್ರ್ ತೋರಿಸ್ತಾ ಇದೆ ಮ್ಯಾಪಲ್ಲಿ. ನೋಡೋಣ ಬನ್ನಿ. ಮೂಡಿದ ಸಾಲು ನೀನೇ ಕವಿತೆ ಕವಿತೆ ಗುರು. ಅಲ್ಲೊಬ್ರಿಗೆ ಅಂಕಲ್ಗೆ ಕೇಳಿದೆ ಹಾಸನಾಂಬ ಟೆಂಪಲ್ ಯಾವ ಕಡೆ ಅಂತ. ಅವರು ಹೇಳಿದ ಪ್ರಕಾರ ಇವಾಗೆಲ್ಲ ಅದು ದೇವಸ್ಥಾನ ಓಪನ್ ಆಗೇ ಇರಲ್ಲ. ಅದು ವರ್ಷಕ್ಕೆ ಒಂದೇ ಸಾರಿ ಓಪನ್ ಆಗೋದು ಅಂತ ಹೇಳ್ತಾಯಿದ್ರು. ನನಗಂತೂ ಶಾಕ್ ಆಗೋಯ್ತು ಗುರು. ಅಷ್ಟು ಫೇಮಸ್ ದೇವಸ್ಥಾನ. ನಾನು ಕೂಡ ಅಲ್ಲಿ ಇಲ್ಲಿ ವೀಡಿಯೋಸ್ನ ನೋಡ್ತಾ ಇರ್ತೀನಿ. ವರ್ಷಕ್ಕೆ ಒಂದೇ ಸಾರಿ ಅಂತ ಹೇಳಿದ್ರು. ನೋಡ್ಕೊಬರೋಣ. ಹೇಗೂ ಇಲ್ಲಿವರೆಗೂ ಬಂದಿದ್ದು ಅದ್ರಿಗೋಸ್ಕರ ತಾನೇ. ಅದಕ್ಕೆ ನೋಡ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ. ನೋಡ್ಕೊಬರೋಣ ಬನ್ನಿ. ಗುರು, ನಾನಿವಾಗ ಹಾಸನಾಂಬ ಮತ್ತು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದಿದ್ದೀನಿ. ಆವಾಗ ಅಂಕಲ್ ಸ್ಟಾರ್ಟ್ ಇಲ್ಲ ದೇವಸ್ಥಾನ ಅಂತ ಹೇಳಿದ್ರಲ್ಲ, ಅದಕ್ಕೆ ಒಳಗಡೆ ಹೋಗಿ ನೋಡೋಣ ಬನ್ನಿ. ಸ್ಟಾರ್ಟ್ ಇದೆಯಾ ಅಥವಾ ಬಂದಾಗಿದೆಯಾ ಅಂತ. ನೋಡಿ ಹೊರಗಡೆ ಈ ರೀತಿ ಇದೆ. ದೇವಸ್ಥಾನದ ಮುಂದುಗಡೆ ಎಲ್ಲ ಅಂಗಡಿಗಳು. ಮೋಸ್ಟ್ಲಿ ಬಂದಿರಬೇಕು ಗುರು. ಈ ಒಂದು ಸಿಚುವೇಶನ್ ಎಲ್ಲ ನೋಡಿದ್ರೆ ನನಗೂ ಬಂದಿರಬೇಕು ದೇವಸ್ಥಾನ ಅಂತ ಅನಿಸುತ್ತೆ. ಬನ್ನಿ ಒಳಗಡೆ ಹೋದರೆ ಗೊತ್ತಾಗುತ್ತೆ. ನೋಡಿ ಗುರು, ಇದು ಬಂದ್ಬಿಟ್ಟು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತೆ. ಹಾಸನಾಂಬ ದೇವಿ ದೇವಸ್ಥಾನ ಆ ಕಡೆ ಇದೆ. ಇದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ವರ್ಷಕ್ಕೆ ಒಂದೇ ಬಾರಿ ಅಂತೆ ಗುರು ತೆರೆಯೋದು ದೇವಾಲಯನ. ನನಗಂತೂ ಆಶ್ಚರ್ಯ ಆಗ್ತಾಯಿದೆ, ನಂಬಕ್ಕಾಗ್ತಾಯಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಏನೋ ಇರಬೇಕು ಅದು ದೇವಸ್ಥಾನದ ರೂಲ್ಸು. ಸೊ ಗಾಯ್ಸ್, ನಾನು ಇಲ್ಲಿ ಒಬ್ಬರು ಹಿರಿಯರು ಕೂತಿದ್ರು. ಅವ್ರಿಗೆ ಕೇಳಿಕೊಂಡೆ
ದೇವಸ್ಥಾನ ಏನಕ್ಕೆ ಓಪನ್ ಆಗಲ್ಲ ಹಾಸನಾಂಬ ದೇವಿದು ಅಂತ. ಅವಾಗ ಅವರು ಕ್ಲಿಯರಾಗಿ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಅವಾಗೇ ಗೊತ್ತಾಯಿತು. ಏನಂದರೆ ವರ್ಷಕ್ಕೆ ಒಂದು ಬಾರಿ ಮಾತ್ರ ದೇವಸ್ಥಾನನ ತೆಗೆಯೋದಂತೆ. ಅದು ದೀಪಾವಳಿ ಸಮಯದಲ್ಲಿ ತೆಗಿತಾರಂತೆ. ಅದು ಪಂಚಾಂಗದಲ್ಲಿ ಎಷ್ಟು ದಿವಸ ಬರುತ್ತೋ ಅಷ್ಟು ದಿವಸ ಮಾತ್ರ ಅದನ್ನು ಓಪನ್ ಮಾಡಿ ಅಷ್ಟು ದಿವಸಗಳ ಕಾಲ ಕೂಡ ಪೂಜೆ ನಡೆಯುತ್ತೆ. ಆಮೇಲೆ ಜನ ವಿಸಿಟ್ ಮಾಡ್ತಾರೆ. ಆಮೇಲೆ ಮತ್ತೆ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಮತ್ತು ಮಾರನೇ ವರ್ಷ ದೀಪಾವಳಿಗೆ ಅದನ್ನು ಓಪನ್ ಮಾಡೋದಂತೆ. ಏನಕ್ಕೆ ಈ ಥರ ಅಂತ ಕೇಳಿದಾಗ ನಾನು 45-50 ವರ್ಷ ಆಯಿತು ನಾವು ಕೂಡ ಮದುವೆ ಆಗಿ ಬಂದು ಇಲ್ಲಿಗೆ. ಅವಾಗಿಂದ ಕೂಡ ಇದೇ ಥರ ನಡೀತಾ ಇದೆ. ಅದು ಸಂಪ್ರದಾಯ ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ ಅಂತ ಹೇಳಿದ್ರು. ಮೊದಲೆಲ್ಲ 4-5 ವರ್ಷಕ್ಕೆ ತೆಗಿತಾಯಿದ್ರಂತೆ. ಈಗ ಪ್ರತಿ ವರ್ಷ ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಈ ಮಾಹಿತಿ ಕೇಳಿ ತುಂಬಾ ಖುಷಿ ಆಯಿತು ನೋಡಿ. ಅದಕ್ಕೆ ನಿಮಗೂ ಕೂಡ ಇದ್ರ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಯಾರಾದರೂ ಹಾಸನಕ್ಕೆ ಬಂದು ಹಾಸನಾಂಬ ದೇವಿ ಟೆಂಪಲ್ಗೆ ಬರಬೇಕು, ಈ ಟೆಂಪಲ್ನ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೋಡ್ರಪ್ಪ, ದೀಪಾವಳಿ ಸಮಯದಲ್ಲಿ ಬನ್ನಿರಿ.